ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವೀರೇಶ್ ವಿಜಯಪುರ್. ಇವತ್ತಿನ ಕ್ಲಾಸಲ್ಲಿ ಯಾವುದರ ಕುರಿತು ಚರ್ಚೆ ಮಾಡ್ತಾ ಹೋಗೋಣ ಅಂತಂದರೆ ಹಿಸ್ಟ್ರಿ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಯಾವುದರ ರಿಲೇಟೆಡ್ ಅಂತ ಕೇಳಿದಾಗ ಇತ್ತೀಚೆಗೆ ಕಲ್ಪರ್ಮಾದ 708 ಹುದ್ದೆಗಳ SDA ಸಂಬಂಧಿಸಿದ ಹಿಸ್ಟ್ರಿ ಕ್ವಶನ್ಗಳನ್ನು ಚರ್ಚೆ ಮಾಡ್ತಾ ಹೋಗೋಣ. ಇದರ ಮಹತ್ವ ಏನಂತ ಕೇಳಿದಾಗ ಎಲ್ಲರೂ ತೆಹರಿ ರೂಪದಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀರಿ. ಆದಷ್ಟು ಏನು ಮಾಡಿ ಅಂತಂದಾಗ ಕ್ವಶನ್ ಬ್ಯಾಂಕ್ಗಳನ್ನು ಬಿಡಿಸಿ. ಯಾಕಂತಂದಾಗ ನೀವು ಥಿಯರಿ ರೂಪದಲ್ಲಿ ಕಥೆಯ ರೂಪದಲ್ಲಿ ನೆನಪಿಟ್ಕೊಂಡಿರ್ತೀರಿ. ಅಲ್ಲಿ ಕ್ವಶನ್ ಏನಪ್ಪ ಅಂತಂದಾಗ ಬೇರೆ ರೀತಿಯಾದ ಕ್ವಶನ್ಗಳನ್ನು ಕೇಳ್ತಾ ಹೋಗ್ತಾನೆ. ಹಾಗಾಗಿ ತಾವು ಏನು ಮಾಡೋಕ್ಕಪ್ಪ ಅಂತ ಕೇಳಿದಾಗ ಕ್ವಶನ್ ಬ್ಯಾಂಕ್ಗಳನ್ನು ಬಿಡಿಸ್ತಾ ಬನ್ನಿ. ಇಂಪಾರ್ಟೆಂಟಾಗಿ ಇವತ್ತಿನ ಕ್ಲಾಸು ಹೊಸದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಮೊದಲನೇ ಕ್ವಶನ್ ಯಾವ ರೀತಿ ಕೇಳ್ತಾ ಹೋಗಿದ್ದಾನೆ ಹಿಸ್ಟ್ರಿ ಕ್ವಶನ್ ಅಂತ ಕೇಳಿದಾಗ ಅದರಲ್ಲಿ ಮಾಡರ್ನ್ ಹಿಸ್ಟ್ರಿ ಕ್ವಶನ್ಗಳನ್ನ ಜಾಸ್ತಿ ಕೇಳ್ತಾ ಬರ್ತಾ ಇದ್ದಾನ. ಯಾವುದೇ ಕಾಂಪಿಟೇಟಿವ್ ಸ್ಟೇಟ್ ಎಕ್ಸಾಮ್ಗಳಲ್ಲಿ ನೋಡ್ತಾ ಬಂದಾಗ ನಾವು ಏನಪ್ಪ ಅಂತಂದಾಗ ಜಾಸ್ತಿ ಎಲ್ಲಿ ಕ್ವಶನ್ ರೈಸ್ ಆಗ್ತಾವ ಅಂತ ಕೇಳಿದಾಗ ಮಾಡರ್ನ್ ಹಿಸ್ಟ್ರಿ. ಯಾಕಲ್ಲಿ ಇಂಪಾರ್ಟೆನ್ಸ್ ಕೊಡ್ತಾನಂತಂದಾಗ ಅಲ್ಲಿ ಆಧುನಿಕ ಭಾರತ ಇತಿಹಾಸ ಅನ್ನೋದು ಒಂದು ಏನಪ್ಪ ಅಂತಂದಾಗ ಇತಿಹಾಸ ಅಂದ್ರೆ ಭಾರತ ಸ್ವತಂತ್ರ ಪಡೆದುಕೊಳ್ಳಲು ಯಾವ ರೀತಿಯಾದ ಪ್ರಾಮುಖ್ಯತೆಯನ್ನು ಹೊಂದಿತ್ತು ಅಂತೇಳಿ ತಮಗೆ ತಿಳಿದಿರ್ಬೇಕಂತೇಳಿ ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ಅದರಲ್ಲಿ ಗಾಂಧೀಜಿ, ನೆಹರು, ಬಾಲ್ ಗಂಗಾಧರ್ ತಿಲಕ್, ದಾದಾಬಾಯಿ ನವರೋಜಿ, ಆ್ಯನಿ ಬೆಸೆಂಟ್ ಇವರುಗಳ ಮೇಲೆ ಜಾಸ್ತಿ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ, ರಾಜಾರಾಮ್ ಮೋಹನ್ ರಾಯ್, ವೈಸರಾಯಿಗಳ ಮೇಲೆ ಹಿಸ್ಟ್ರಿಯಲ್ಲಿ ಏನಪ್ಪ ಅಂತ ಮಾಡರ್ನ್ ಹಿಸ್ಟ್ರಿಯಲ್ಲಿ ಕ್ವಶನ್ಗಳನ್ನ ಕೇಳ್ತಾ ಬರ್ತಾನ. ನೋಡಿ, ಮೊದಲನೇ ಕ್ವಶನ್ ಏನು ಕೇಳಿದಲ್ಲಿ 1931ರಲ್ಲಿ ಘಟಿಸಿದ ಪ್ರಮುಖ ಘಟನೆ ಎಂದರೆ ಅಂತ ಕ್ವಶನ್ ಕೇಳೋಣ. 1931ರಲ್ಲಿ ಘಟಿಸಿದ ಪ್ರಮುಖ ಘಟನೆ ಎಂದರೆ ಅಂತೇಳಿ ಕ್ವಶನ್ ಕೇಳೋಣ. ಆಪ್ಷನ್ ಎ ಗಾಂಧಿ ಇರುವಿನ ಒಪ್ಪಂದ, ಆಪ್ಷನ್ ಬಿ ದಂಡಿ ಯಾತ್ರೆ, ಆಪ್ಷನ್ ಸಿ ಸೈಮನ್ ಆಯೋಗ, ಆಪ್ಷನ್ ಡಿ ಯಾವುದೂ ಅಲ್ಲ ಅಂತೇಳಿ ಈ ರೀತಿಯಾದ ಕ್ವಶನ್ಗಳನ್ನ ಕೇಳ್ತಾ ಬಂದಿದ್ದಾನ. ನೋಡಿ, ಡೈರೆಕ್ಟ್ ನಮ್ಗೆ ಏನ್ ಗೊತ್ತಿಲ್ಲ, ಏನ್ ಕೇಳಿದಲ್ಲಿ 1931ರಲ್ಲಿ ಘಟಿಸಿದ ಪ್ರಮುಖ ಘಟನೆ ಏನು ಅಂತ ಕೇಳೋಣ. ಆಪ್ಷನ್ ಎ ಗಾಂಧಿ ಇರುವಿನ ಒಪ್ಪಂದ, ದಂಡಿ ಯಾತ್ರೆ, ಸೈಮನ್ ಆಯೋಗ ಯಾವುದಲ್ಲ. ನೀವು ಇಲ್ಲಿ ಏನಪ್ಪಾ ಅಂತಂದಾಗ ಇಸ್ವಿಗಳನ್ನ ನೆನ್ಪಿಟ್ಟಿದ್ರೆ ಇವುಗಳಿಗೆ ಆನ್ಸರ್ ನಾವು ಮಾಡಬಹುದು. 1931ರಲ್ಲಿ ನಡೆದ ಪ್ರಮುಖ ಘಟನೆ ಯಾವುದು ಅಂತೇಳಿ. ನೋಡಿ, ಮೊದಲೇ ಕ್ವಶನ್ಗೆ ಆನ್ಸರ್ ಏನು ಗೊತ್ತಿರಬೇಕು, ಇಂಪಾರ್ಟೆಂಟ್. ಗಾಂಧಿ ಇರುವಿನ್ ಒಪ್ಪಂದ. ಯಾವುದು? ಗಾಂಧಿ ಇರುವಿನ್ ಒಪ್ಪಂದ ಅಂತೇಳಿ. ಗಾಂಧಿ ಇರುವಿನ್ ಒಪ್ಪಂದ. ಈ ಗಾಂಧಿ ಇರುವಿನ್ ಒಪ್ಪಂದ 1931ರಲ್ಲಿ ನಡೀತದ ಸ್ನೇಹಿತರೆ. ಯಾರ್ಯಾರ ಮಧ್ಯೆ? ಗಾಂಧಿ ಮತ್ತು ಇರುವಿನ್ ಅವರ ಮಧ್ಯೆ ಈ ಒಪ್ಪಂದ ಆಗುತ್ತಾ. ಈ ಒಪ್ಪಂದದಲ್ಲಿ ಪ್ರಮುಖ ಅಂಶ ಏನಾಗಿತ್ತು ಅಂತ ಕೇಳಿದಾಗ ಯುದ್ಧ ಕೈದಿಗಳನ್ನ ಅಥವಾ ಕೈದಿಗಳನ್ನ ಬಿಡುಗಡೆ ಮಾಡುವುದು. ಭಾರತದ ಕೈದಿಗಳನ್ನ ಬಿಡುಗಡೆ ಮಾಡುವುದು ಯಾರು? ಬ್ರಿಟಿಷ್ ಸರ್ಕಾರ. ಇದರ ಒಪ್ಪಂದ ಆಗಿತ್ತು. ಇದರಲ್ಲಿ ಗಾಂಧೀಜಿ ಅವರು ಒಂದು ಮಿಸ್ಟೇಕ್ ಅನ್ನ ಮಾಡ್ತಾರ. ಏನಂತ ಕೇಳಿದಾಗ ಭಗತ್ ಸಿಂಗ್, ರಾಜ್ಗುರು, ಸುಖದೇವ್ ಅವರನ್ನ ಈ ಒಪ್ಪಂದದಲ್ಲಿ ಅವರು ಬಿಡುಗಡೆ ಮಾಡುವುದಿಲ್ಲ, ಅವರು ಬಿಡುಗಡೆ ಮಾಡುವಂತೇಳಿ ಕೇಳಿಕೊಳ್ಳುವುದಿಲ್ಲ. ಯಾರಿಗೆ? ಬ್ರಿಟಿಷರಿಗೆ. ಹಾಗಾಗಿ ಇದೊಂದು ಕಪ್ಪು ಚಿಕ್ಕೆ ಇದ್ದಂತೆ. ಈ ಒಪ್ಪಂದದ ಕುರಿತು ಯಾರು? ನೆಹರು ಒಂದು ಹೇಳಿಕೆಯನ್ನು ನೀಡ್ತಾರ. ನೆಹರು ಅವರು ಏನಂತ ಹೇಳಿಕೆ ನೀಡ್ತಾರೆ ಅಂತ ಕೇಳಿದಾಗ ವಿಶ್ವಾಸಘಾತಕ ಒಪ್ಪಂದ ಅಂತೇಳಿ ನೆಹರು ಅವರೇ ಖುದ್ದಾಗಿ ಈ ಹೇಳಿಕೆಯನ್ನ ನೀಡ್ತಾರೆ. ಯಾವ ಒಪ್ಪಂದದ ಕುರಿತು ಅಂತ ಕೇಳಿದಾಗ ಗಾಂಧಿ ಇರುವಿನ ಒಪ್ಪಂದದ ಕುರಿತು. ಇದನ್ನ ಇನ್ನೊಂದು ಹೆಸರಿನಿಂದ ಕರೆಯಲಾಗುತ್ತಾ ದೆಹಲಿ ಒಪ್ಪಂದ ಅಂತೇಳಿ. ದೆಹಲಿ ಒಪ್ಪಂದ ಅಂತೇಳಿ ಗೊತ್ತಿರಬೇಕು, ಇಂಪಾರ್ಟೆಂಟ್. ದೆಹಲಿ ಒಪ್ಪಂದ ಅಂತೇಳಿ. ನೆಕ್ಸ್ಟ್, ದಂಡಿ ಯಾತ್ರೆ ಯಾವಾಗ ನಡೀತದೆ ಅಂದಾಗ ಗೊತ್ತಿರಬೇಕು, 1930ರಲ್ಲಿ. 1930 ಮಾರ್ಚ್ 12ರಂದು ಈ ದಂಡಿ ಉಪ್ಪಿನ ಸತ್ಯಾಗ್ರಹ ಅಂದ್ರೆ ಉಪ್ಪಿನ ಮೇಲಿನ ಕಾನೂನನ್ನ ಮುರಿಯಲು ಈ ದಂಡಿ ಸತ್ಯಾಗ್ರಹವನ್ನ ಗಾಂಧೀಜಿಯವರು ಕೈಗೊಳ್ತಾರ. ಗಾಂಧೀಜಿಯವರು ಏನಪ್ಪಾ ಅಂತಂದಾಗ ಕೈಗೊಳ್ತಾರ ಅಂತ ಗೊತ್ತಿರಲಿ. ಎಷ್ಟರಲ್ಲಿ? 1930 ಮಾರ್ಚ್ 12ರಂದು. ಎಲ್ಲಿಂದ ಎಲ್ಲಿಯವರೆಗೆ ಕೇಳಿದಾಗ ಸಬರಮತಿ ಆಶ್ರಮದಿಂದ ಗುಜರಾತ್ನ ದಂಡಿಯವರೆಗೆ.
ನೋಡಿ, ಸಬರಮತಿ ಆಶ್ರಮದಿಂದ ಗುಜರಾತಿನ ದಂಡಿಯವರೆಗೂ ಏನ್ ಮಾಡ್ತಾರಪ್ಪ ಅಂತಂದಾಗ ಮಹಾತ್ಮ ಗಾಂಧೀಜಿ ಅವರು ದಂಡಿ ಯಾತ್ರೆಯನ್ನ ಕೈಗೊಳ್ತಾರ, ದಂಡಿ ಸತ್ಯಾಗ್ರಹವನ್ನ ಕೈಗೊಳ್ತಾರೆ ಅಂತೇಳಿ ಗೊತ್ತಿರಲಿ. 1930 ಮಾರ್ಚ್ 12ರಂದು ನಡೀತಂತೇಳಿ. ಇದೇ ರೀತಿ ಕರ್ನಾಟಕದಲ್ಲಿ ಒಂದು ಸ್ಥಳ ಬರುತ್ತೆ ಸ್ನೇಹಿತರೆ, ಅದಕ್ಕೆ ದಂಡಿ ಅಂತ ಕರಿತೀವಿ ಅಥವಾ ಕರ್ನಾಟಕದ ದಂಡಿ ಅಂತ ಕರಿತೀವಿ. ಆ ಸ್ಥಳ ಯಾವುದು ಅಂತ ಕೇಳಿದಾಗ ಅಂಕೋಲ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ, ಕರಾವಳಿ ತೀರದಲ್ಲಿ ಕಂಡುಬರುವ ಒಂದು ಪ್ರದೇಶ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲ. ಇಂಪಾರ್ಟೆಂಟ್. ಈ ಅಂಕೋಲವನ್ನ ಕರ್ನಾಟಕದ ದಂಡಿ ಎಂದು ಕರೆಯಲಾಗುತ್ತಾ ಅಥವಾ ಕರ್ನಾಟಕದ ಬಾರ್ಡೋಲಿ ಎಂದು ಕರೆಯಲಾಗುತ್ತಾ. ಕರ್ನಾಟಕದ ದಂಡಿ ಯಾಕಂತ ಕರಿತೀವಿ ಅಂತ ಕೇಳಿದಾಗ ಎಂ ಪಿ ನಾಡಕರ್ಣಿಯವರ ನೇತೃತ್ವದಲ್ಲಿ ಏನ್ ಮಾಡಲಾಗುತ್ತಪ್ಪ ಅಂತ ಕೇಳಿದಾಗ ಉಪ್ಪಿನ ಕಾನೂನನ್ನ ಮುರಿಯಲಾಗುತ್ತಾ. ಎಲ್ಲಿ? ಅಂಕೋಲದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲದಲ್ಲಿ ಅಂತೇಳಿ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಸೈಮನ್ ಆಯೋಗ. ಸೈಮನ್ ಆಯೋಗ ಬಂದಿದ್ದು ಭಾರತಕ್ಕೆ 1928ರಲ್ಲಿ. ಇದು ಸಹ ಕ್ವಶನ್ ಆಗಿದೆ, ಇಂಪಾರ್ಟೆಂಟ್, ಗೊತ್ತಿರಬೇಕು. 1928ರಲ್ಲಿ ಭಾರತಕ್ಕೆ ಬಂದಿದ್ದು ಸೈಮನ್ ಆಯೋಗ. ಯಾವಾಗ ಅಂತ ಕೇಳಿದಾಗ 1928ರಲ್ಲಿ. ರಚನೆಯಾಗಿದ್ದು ಯಾವಾಗ ಅಂತ ಕೇಳಿದಾಗ 1927ರಂದು. ರಚನೆಯಾಗಿದ್ದು 1927ರಂದು. ಇದೇ ಸೈಮನ್ ಆಯೋಗ ಬಂದಾಗ ಭಾರತದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗುತ್ತಾ. ಎಲ್ಲಿಪ್ಪ ಅಂತಂದಾಗ ಪಂಜಾಬಿನಲ್ಲಿ. ಯಾರ ನೇತೃತ್ವದಲ್ಲಿ ಕೇಳಿದಾಗ ಲಾಲಾ ಲಜಪತ್ ರಾಯ್ ಅವರ ನೇತೃತ್ವದಲ್ಲಿ. ಅವರನ್ನ ಪಂಜಾಬದ ಕೇಸರಿ ಅಂತ ಕರಿತೀವಿ, ಪಂಜಾಬಿನ ಸಿಂಹ ಅಂತ ಕರಿತೀವಿ. ಯಾರನ್ನ? ಲಾಲಾ ಲಜಪತ್ ರಾಯ್ ಅವರನ್ನ. ಅವರು ಏನಪ್ಪ ಅಂತಂದಾಗ ಈ ಸೈಮನ್ ಆಯೋಗದ ವಿರುದ್ಧ ಹೋರಾಟ ಮಾಡ್ತಾರ. ಏನಂತೇಳಿ? ಸೈಮನ್ ಗೋ ಬ್ಯಾಕ್ ಅಂತೇಳಿ ಸತ್ಯಾಗ್ರಹವನ್ನ ಮಾಡ್ತಾರೆ. ಯಾರು? ಲಾಲಾ ಲಜಪತ್ ರಾಯರವರು ಏನಪ್ಪ ಅಂತಂದಾಗ ಈ ಸೈಮನ್ ಗೋ ಬ್ಯಾಕ್ ಎಂಬ ಚಳವಳಿಯನ್ನ ಮಾಡ್ತಾರ. 1928ರಲ್ಲಿ ಭಾರತಕ್ಕೆ ಬರ್ತದ. 1928ರಲ್ಲಿ ಸೈಮನ್ ಗೋ ಬ್ಯಾಕ್ ಚಳವಳಿಯನ್ನ ಆರಂಭ ಮಾಡ್ತಾರೆ. ಯಾರು? ಲಾಲಾ ಲಜಪತ್ ರಾಯರು. ಇಂಪಾರ್ಟೆಂಟ್, ಗೊತ್ತಿರಬೇಕು. 1927ರಲ್ಲಿ ಈ ಆಯೋಗದ ವಿರುದ್ಧ ಹೋರಾಟಕ್ಕೆ ಮುಖ್ಯ ಕಾರಣ ಏನು ಅಂತ ಕೇಳ್ತಾ ಹೋದಾಗ ಇದರಲ್ಲಿ ಸಂಪೂರ್ಣವಾಗಿ ಬ್ರಿಟಿಷ್ ಅಧಿಕಾರಿಗಳಿಂದ ಕೂಡಿದ ಒಂದು ಆಯೋಗ. ಇದರಲ್ಲಿ ಒಬ್ಬರು ಸಹ ಏನಪ್ಪ ಅಂತಂದಾಗ ಭಾರತೀಯರು ಇರಲಿಲ್ಲ. ಹಾಗಾಗಿ ಲಾಲಾ ಲಜಪತ್ ರಾಯರವರು ಏನ್ ಮಾಡ್ತಾರಪ್ಪ ಅಂತ ಕೇಳಿದಾಗ ಇದನ್ನ ವಿರೋಧ ಮಾಡ್ತಾರ. ಏನಂತೇಳಿ? ಸೈಮನ್ ಗೋ ಬ್ಯಾಕ್ ಅಂತೇಳಿ. ಇಂಪಾರ್ಟೆಂಟ್, ಗೊತ್ತಿರಬೇಕು. ಈಗ ಇದೇ ಸಂದರ್ಭದಲ್ಲಿ ಏನಪ್ಪಾ ಅಂತಂದಾಗ ಲಾಲಾ ಲಜಪತ್ ರಾಯ್ ಅವರಿಗೆ ಲಾಠಿ ಚಾರ್ಜ್ ಆಗುತ್ತಾ. ಆ ಲಾಠಿ ಚಾರ್ಜ್ ದಲ್ಲಿ ಏನ್ ಮಾಡ್ತಾರಪ್ಪ ಅಂತಂದಾಗ ಮರಣ ಹೊಂದ್ತಾರ. ಯಾರು? ಲಾಲಾ ಲಜಪತ್ ರಾಯರು. ಹಾಗಾಗಿ ಅವರಿಗೆ ಮರಣ ಹೊಂದಿದ ಕಾರಣಕ್ಕಾಗಿ ಅದರ ಸೇಡನ್ನ ತೀರಿಸಿಕೊಳ್ಳಲು ಭಗತ್ ಸಿಂಗ್ ಅವರು ಏನ್ ಮಾಡ್ತಾರೆ ಅಂತಂದಾಗ ಸ್ಯಾಂಡರ್ಸ್ ಎಂಬ ಅಧಿಕಾರಿಯನ್ನ ಗುಂಡಿಟ್ಟು ಕೊಲ್ತಾರೆ ಸ್ನೇಹಿತರೆ. ಯಾರು? ಭಗತ್ ಸಿಂಗ್ ಅವರು. ಯಾವ ಕಾರಣಕ್ಕಾಗಿ? ಸೈಮನ್ ಗೋ ಬ್ಯಾಕ್ ಎಂಬ ಚಳವಳಿಯಲ್ಲಿ ಲಾಲಾ ಲಜಪತ್ ರಾಯ್ ಅವರ ಮೇಲೆ ಲಾಠಿ ಚಾರ್ಜ್ ಆಗುತ್ತಾ. ಆ ಲಾಠಿ ಚಾರ್ಜ್ ಏನಪ್ಪಾ ಅಂತಂದಾಗ ಮರಣ ಹೊಂತರ. ಯಾರು? ಲಾಲಾ ಲಜಪತ್ ರಾಯರು. ಹಾಗಾಗಿ ಅವರ ಕೊಂದ ಕಾರಣಕ್ಕಾಗಿ ಸ್ಯಾಂಡರ್ಸ್ನನ್ನ ಸೆಡೆಟ್ಟು ಕೊಂದಂತ ವ್ಯಕ್ತಿ ಯಾರು ಅಂತ ಕೇಳ್ತಾನ ಕ್ವಶನ್. ಭಗತ್ ಸಿಂಗ್ ಅವರು. ಇಂಪಾರ್ಟೆಂಟ್, ಸಿಂಹದ ಮರಿ ಅಂತ ಕರಿತೀವಿ ನಾವು. ಯಾರು? ಭಗತ್ ಸಿಂಗ್ ಅಂತೇಳಿ ಗೊತ್ತಿರಲಿ. ಇಂಪಾರ್ಟೆಂಟ್. ನೆಕ್ಸ್ಟ್ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಜಲಿಯನ್ ವಾಲಾಬಾಗ್ ದುರಂತ ನಡೆದ ನಂತರ ನೈಟ್ ವುಡ್ ಪದವಿಯನ್ನು ತ್ಯಜಿಸಿದವರು ಯಾರು ಅಂತೇಳಿ. ಏನು ಕ್ವಶನ್? ಜಲಿಯನ್ ವಾಲಾಬಾಗ್ ದುರಂತ ನಡೆದ ನಂತರ ನೈಟ್ ವುಡ್ ಪದವಿಯನ್ನ ತ್ಯಜಿಸಿದವರು ಯಾರು ಅಂತೇಳಿ. ನೋಡಿ, ಈ ರೀತಿಯಾದ ಕ್ವಶನ್ಗಳನ್ನ ಸಹ ಏನಪ್ಪಾ ಅಂತಂದಾಗ ಎಕ್ಸಾಮ್ ಅಲ್ಲಿ ಕೇಳ್ತಾ ಹೋಗ್ತಾನ. ಇವೆಲ್ಲ ಏನಪ್ಪಾ ಅಂತಂದಾಗ ಮಾಡರ್ನ್ ಹಿಸ್ಟ್ರಿಯಲ್ಲಿ ಬರುವಂತ ವಿಷಯಗಳು. ಆಪ್ಷನ್ ಎ ಏನು ಕೊಟ್ಟ ಅಂತಂದಾಗ SG ಬ್ಯಾನರ್ಜಿ, ಆಪ್ಷನ್ ಬಿ MK ಗಾಂಧಿ, ಆಪ್ಷನ್ ಸಿ ರವೀಂದ್ರನಾಥ್ ಟ್ಯಾಗೂರ್, ಪಟೇಲರು, ಸರ್ದಾರ್ ವಲ್ಲಭಾಯ್ ಪಟೇಲರು. ಇಲ್ಲಿ ಆನ್ಸರ್ ಅನ್ನ ನಾವು ನೋಡ್ತಾ ಹೋದಾಗ ನೈಟ್ ವುಡ್ ಪ್ರಶಸ್ತಿಯನ್ನ ಯಾರಿಗೆ ನೀಡಿದ್ರು ಅಂತ ನೋಡ್ತಾ ಹೋದಾಗ ರವೀಂದ್ರನಾಥ್ ಟ್ಯಾಗೂರ್ ಅವರಿಗೆ ನೀಡಿದ್ರು. ಈ ವ್ಯಕ್ತಿ ಮೋಸ್ಟ್ ಏನಪ್ಪಾ ಅಂತಂದಾಗ ಇಂಪಾರ್ಟೆಂಟ್ ಆಗ್ತಾರ ಎಕ್ಸಾಮ್ ಪರ್ಪಸ್. ಏನಪ್ಪಾ ಅಂತಂದಾಗ ಯಾರು? ರವೀಂದ್ರನಾಥ್ ಟ್ಯಾಗೂರ್ ಅವರು. ಮಹತ್ವ ಏನಪ್ಪಾ ಅಂತಂದಾಗ ಮಹಾನ್ ಕವಿಯೂ ಹೌದು, ಮಹಾನ್ ರಾಷ್ಟ್ರವಾದಿಯೂ ಹೌದು. ಯಾರು? ರವೀಂದ್ರನಾಥ್ ಟ್ಯಾಗೂರ್ ಅವರು. ಇವರೊಂದು ಕೃತಿಯನ್ನ ಬರಿತಾ ಹೋಗ್ತಾರ. ಏನಪ್ಪಾ ಅಂತಂದಾಗ
ಗೊತ್ತಿರಬೇಕು, ಇಂಪಾರ್ಟೆಂಟಾ?